ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೊನೆಗೂ ಕೂಡ ಗೆಲುವಿನ ಲಯಕ್ಕೆ ಬಂದಿದೆ. ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ 2 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದಂತ ಕೆಕೆಆರ್ ತಂಡ 179 ರನ್ಗಳನ್ನು ಕಲೆ ಹಾಕಿತ್ತು. ಸಿಎಸ್ಕೆ 19.4 ಓವರ್ಗಳಲ್ಲಿ ಈ ಗುರಿಯನ್ನ ತಲುಪಿದೆ. ಈ ಬಾರಿ ಐಪಿಎಲ್ ನಿಂದ ಹೊರಬಿದ್ದ ಮೊದಲ ತಂಡ ಸಿಎಸ್ಕೆ ಆಗಿತ್ತು. ಇದೀಗ ಸಿಎಸ್ಕೆ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನ ಕೂಡ ಪ್ಲೇ ಆಫ್ ರೇಸ್ನಿಂದ ಹೊರಗಟ್ಟಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಯುವ ದಾಂಡಿಗ ಡೆವಾಲ್ಡ್ ಬ್ರೆವಿಸ್ 22 ಎಸೆತಗಳಲ್ಲಿ 4 ಭರ್ಜರಿ 6 ಹಾಗೂ 4 4ಗಳೊಂದಿಗೆ ಹಾಫ್ ಸೆಂಚುರಿ ಸಿಡಿಸಿದ್ರು. ಈ ಅರ್ಧ ಶತಕದೊಂದಿಗೆ ಚೆನ್ನೈ ಪರ ಅತಿ ವೇಗವಾಗಿ ಅರ್ಧ ಶತಕ ಸಿಡಿಸಿದ ಅತ್ಯಂತ ಕಿರಿಯ ವಿದೇಶಿ ಆಟಗಾರ ಎನಿಸಿಕೊಂಡಿದ್ದಾರೆ. ಹಾಗೆ ಈ ಪಂದ್ಯದಲ್ಲಿ ವೈಭವ್ ಅರೋರಾ ಅವರ ಒಂದೇ ಓವರ್ನಲ್ಲಿ ಬ್ರೆವಿಸ್ 30 ರನ್ಗಳನ್ನು ಚೆಚ್ಚಿದ್ರು. ಈ ಮೂಲಕ ಸಿಎಸ್ಕೆ ಪರ ಒಂದೇ ಓವರ್ನಲ್ಲಿ ಅತ್ಯಧಿಕ ರನ್ ಬಾರಿಸಿದ ವಿದೇಶಿ ದಾಂಡಿಗ ಎಂಬ ಹೆಗ್ಗಳಿಕೆಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೋಲ್ಕತಾ ತಂಡದ ವಿರುದ್ಧದ ಪಂದ್ಯದಲ್ಲಿ ಹೊಸ ಆಟಗಾರ ಉರ್ವಿಲ್ ಪಟೇಲ್ಗೆ ಚಾನ್ಸ್ ಕೊಟ್ಟಿತ್ತು. ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ 4 ಸಿಕ್ಸರ್ ಸಿಡಿಸಿದ ಈ ಯುವ ಆಟಗಾರ ಅದ್ಭುತವಾಗಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ದಾರೆ. ಕೇವಲ 11 ಎಸೆತಗಳಲ್ಲಿ 31 ರನ್ ಗಳಿಸಿದಂತ ಉರ್ವಿಲ್ ಉತ್ತಮ ಭವಿಷ್ಯವಿದೆ ಅಂತಾನೆ ಹೇಳಲಾಗ್ತಿದೆ. ಐಪಿಎಲ್ನ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಕೆಕೆಆರ್ ತಂಡದ ಸ್ಪಿನ್ನರ್ ವರುಣ್ ಚಕ್ರವರ್ತಿಗೆ ಪಂದ್ಯ ಶುಲ್ಕದ 25% ದಂಡ ವಿಧಿಸಲಾಗಿದೆ. 1 ಡಿಮೆರಿಟ್ ಪಾಯಿಂಟ್ಸ್ ಕೂಡ ನೀಡಲಾಗಿದೆ. ಸಿಎಸ್ಕೆ ಪರ ಮಧ್ಯಮ ಕ್ರಮಾಂಕದಲ್ಲಿ ಡೆವಾಲ್ಡ್ ಬ್ರೆವಿಸ್ ಬಿರುಸಿನ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು. ಈ ವೇಳೆ ವರುಣ್ ಚಕ್ರವರ್ತಿ ಬ್ರೆವಿಸ್ ಅವರ ವಿಕೆಟ್ ಅನ್ನ ಪಡೆದ್ರು. ಬ್ರೆವಿಸ್ ಔಟ್ ಆಗ್ತಾ ಇದ್ದಂತೆ ವರುಣ್ ಚಕ್ರವರ್ತಿ ಹೋಯ್ತಾ ಇರು ಎಂದು ಕೈಸನ್ನೆ ಮಾಡಿದ್ರು. ವರುಣ್ ಈ ವರ್ತನೆಗೆ ದಂಡ ವಿಧಿಸಲಾಗಿದೆ. ಬರೋಬ್ಬರಿ 12 ವರ್ಷಗಳ ಬಳಿಕ ಆರ್ಸಿಬಿಗೆ ಮರಳಿದ್ದಾರೆ ಕನ್ನಡಿಗ ಮಯಾಂಕ್ ಅಗರ್ವಾಲ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ 3 ಸೀಸನ್ಗಳನ್ನು ಆಡಿದಂತ ಮಯಾಂಕ್ ಒಟ್ಟು 29 ಪಂದ್ಯಗಳನ್ನಾಡಿದ್ರು. ಇದೀಗ 12 ವರ್ಷಗಳ ಬಳಿಕ ಮತ್ತೆ ತಂಡಕ್ಕೆ ಮರಳಿದ್ದಾರೆ. ದೇವದತ್ ಪಡಿಕ್ಕಲ್ ಬಲ ಮಂಡಿರಜ್ಜು ಗಾಯದಿಂದ ಬಳಲ್ತಾ ಇದ್ದು ಉಳಿದ ಪಂದ್ಯಗಳಿಂದ ಔಟ್ ಆಗಿದ್ದಾರೆ. ಹೀಗಾಗಿ ಪಡಿಕ್ಕಲ್ ಬದಲಿಗೆ ಮಯಾಂಕ್ಗೆ ಚಾನ್ಸ್ ಕೊಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನದಿಂದಾಗಿ ಧರ್ಮಶಾಲಾದಲ್ಲಿ ನಡೆಯಬೇಕಿದ್ದ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯವನ್ನ ಸ್ಥಳಾಂತರ ಮಾಡಲಾಗಿದೆ. ಭದ್ರತಾ ಕಾರಣಗಳಿಂದಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮೇ 11ರಂದು ನಡೆಯಲಿರುವಂತಹ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದ ಸ್ಥಳವನ್ನ ಬದಲಾಯಿಸಲಾಗಿದೆ. ಐಪಿಎಲ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ತಂಡವೊಂದರ ಪ್ರಧಾನ ಕೋಚ್ಗೆ ಬಿಸಿಸಿಐ ದಂಡ ವಿಧಿಸಿದೆ. ಮಂಗಳವಾರ ವಾಂಖೇಡೆ ಕ್ರೀಡಾಂಗಣದಲ್ಲಿ ಮುಂಬೈ ಮತ್ತು ಜಿಟಿ ವಿರುದ್ಧ ಪಂದ್ಯ ನಡೆದಿತ್ತು. 2 ಬಾರಿ ಮಳೆಯಿಂದ ಪಂದ್ಯ ಸ್ಥಗಿತಗೊಂಡಿತ್ತು. ಈ ವೇಳೆ ಮೈದಾನದ ಒಳಗೆ ಪ್ರವೇಶಿಸಿ ಅಂಪೈರ್ಗಳೊಂದಿಗೆ ಅನುಚಿತವಾಗಿ ಜಿಟಿ ಕೋಚ್ ಆಶೀಶ್ ನೆಹ್ರಾ ವರ್ತಿಸಿದ್ದಾರೆ. ಪಂದ್ಯವನ್ನ ಶುರು ಮಾಡುವಂತೆ ಅಂಪೈರ್ಗಳ ಮೇಲೆ ಒತ್ತಡ ಹೇರ್ತಾ ಇದ್ರು ಎನ್ನಲಾಗಿದೆ. ಇದಕ್ಕಾಗಿ ಅವರಿಗೆ ಪಂದ್ಯ ಶುಲ್ಕದ 25% ದಂಡ ವಿಧಿಸಲಾಗಿದೆ. ಹಾಗೆ 1 ಡಿಮೆರಿಟ್ ಪಾಯಿಂಟ್ಸ್ ಅನ್ನು ವಿಧಿಸಲಾಗಿದೆ. ಸನ್ ರೈಸರ್ಸ್ ಹೈದರಾಬಾದ್ ಈ ಬಾರಿ ಕೇವಲ 3 ಪಂದ್ಯಗಳನ್ನು ಮಾತ್ರ ಗೆದ್ದಿದೆ. ಹೀಗಾಗಿ ಕೆಲ ಆಟಗಾರರನ್ನ ರಿಲೀಸ್ ಮಾಡೋದು ಪಕ್ಕ ಎನ್ನಲಾಗ್ತಿದೆ. ಎಡಗೈ ಸ್ಫೋಟಕ ಬ್ಯಾಟರ್ ಇಶಾನ್ ಕಿಶನ್ ಅವರನ್ನ ದುಬಾರಿ ಮೊತ್ತಕ್ಕೆ ಖರೀದಿ ಮಾಡಿದ್ರು ಕೂಡ ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ. ಹೀಗಾಗಿ ಆರೆಂಜ್ ಆರ್ಮಿಯಿಂದ ಕಿಶನ್ಗೆ ಗೇಟ್ ಪಾಸ್ ನೀಡೋ ಸಾಧ್ಯತೆ ಇದೆ. ಇನ್ನು ದಕ್ಷಿಣ ಆಫ್ರಿಕಾ ಮೂಲದ ಸ್ಫೋಟಕ ಬ್ಯಾಟರ್ ಹೆಂಜಿಟ್ ಕ್ಲಾಸೆನ್ ಅವರನ್ನು ಕೂಡ ದುಬಾರಿ ಮೊತ್ತಕ್ಕೆ ರಿಟೈನ್ ಮಾಡಿಕೊಂಡಿದ್ರು ಕೂಡ ಯೂಸ್ ಆಗಿರಲಿಲ್ಲ. ಜೊತೆಗೆ ಮೊಹಮ್ಮದ್ ಶಮಿ ಕೂಡ SRH ಇಟ್ಟಿರುವಂತಹ ನಂಬಿಕೆಯನ್ನು ಉಳಿಸಿಕೊಂಡಿಲ್ಲ. ಐಪಿಎಲ್ನಲ್ಲಿ ಈಗಾಗಲೇ ಪ್ಲೇ ಆಫ್ಗಾಗಿ ಹೋರಾಟ ತೀವ್ರಗೊಂಡಿದೆ. ಅದರಲ್ಲೂ ಇವತ್ತು ಪಂಜಾಬ್ ಕಿಂಗ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೆಣಸಾಟ ನಡೆಸಲಿದೆ. ಧರ್ಮಶಾಲಾದಲ್ಲಿ ನಡೆಯಲಿರುವಂತಹ ಇವತ್ತಿನ ಪಂದ್ಯ ಹೈ ವೋಲ್ಟೇಜ್ ಪಡೆಯಲಿದೆ. ಪ್ಲೇ ಆಫ್ ರೇಸ್ಗೇರಲು ಇವತ್ತಿನ ಪಂದ್ಯ ಡಿಸಿ ಮತ್ತು ಪಂಜಾಬ್ಗೆ ಮಹತ್ವದ ಪಂದ್ಯವಾಗಲಿದೆ. ಪಾಕ್ನಲ್ಲಿರುವ ವಿದೇಶಿ ಆಟಗಾರರು ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಆತಂಕಗೊಂಡಿದ್ದಾರೆ. ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಭಾಗವಹಿಸ್ತಾ ಇರುವಂತಹ ವಿದೇಶಿ ಆಟಗಾರರು ಮರಳಿ ತವರಿಗೆ ಸೇರೋ ಬಗ್ಗೆ ಚಿಂತೆಯಲ್ಲಿದ್ದಾರೆ. ಇದರ ನಡುವೆ ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿರುವಂತಹ ಇಂಗ್ಲೆಂಡ್ನ ವಿಕೆಟ್ ಕೀಪರ್ ಸ್ಯಾಮ್ ಬಿಲ್ಲಿಂಗ್ಸ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪರಿಸ್ಥಿತಿ ಆದಷ್ಟು ಬೇಗ ಸುಧಾರಿಸಲಿ ಅಂತ ಪ್ರಾರ್ಥನೆ ಮಾಡೋದಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.